ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ವ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ಫಾಕ್ ಸ್ಟೈಲ್ ಮಿಲೆಟ್ದು ಕಟ್ಲೆಟ್ ಮಾಡೋದು ಹೆಂಗೆ ಅಂತ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಸೊ ಅದನ್ನ ನಿಮಗೆ ರೆಸಿಪಿ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನೇನು ತಗೊಂಡಿದ್ದೀನಿ ಅನ್ನೋದು ಫಸ್ಟ್ ತೋರಿಸ್ತೀನಿ, ಆಮೇಲೆ ಪ್ರೋಸೆಸ್ ನೋಡೋಣ. ಫಸ್ಟ್ ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಮತ್ತೆ ಹಸಿಮೆಣಸಿನ್ಕಾಯಿ, ಜಿಂಜರು, ಅದನ್ನ ಇಲ್ಲ ಜಿಂಜರ್ ಪೇಸ್ಟ್ ಕೂಡ ಹಾಕೋಬಹುದು, ಮತ್ತೆ ಇದು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಮತ್ತೆ ಇನ್ನು ಬೇರೆ ಬೇರೆ ತರಕಾರಿ, ನಿಮ್ಗೆ ಯಾವ ಥರ ತರಕಾರಿ ಬೇಕೋ ಆ ಥರ ತರಕಾರಿ ಹಾಕೋಬಹುದು. ಆಮೇಲೆ ನಾನು ಇದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಸ್ವೀಟ್ ಕಾರ್ನ್ ಸ್ವಲ್ಪ, ಮತ್ತೆ ನಿಂಬೆಹಣ್ಣು ಜ್ಯೂಸ್ ತೊಗೊಂಡಿದ್ದೀನಿ. ಸೊ ಇದು ಪ್ರೋಸೆಸ್ ನೋಡೋಣ. ಫಾಕ್ಸ್ ಸ್ಟೈಲ್ ಮಿಲೆಟು ನಾನು ಅದನ್ನು ತೊಳೆದು ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ, ಅದು ಕೂಗಿದೆ, ತಣ್ಣಗಾಗುತ್ತೆ ಒಂದು ಸ್ವಲ್ಪ ಹೊತ್ತಿಗೆ. ಸೊ ಅದ್ರ ಪ್ರೋಸೆಸ್ಸು ನೋಡೋಣ ಈಗ ನೆಕ್ಸ್ಟ್. ಅಕ್ಕಿ ಬೇಯಿಸ್ಕೊಂಡಿದ್ದೀವಿ. ಸೊ ಇದಕ್ಕೆ ನಾನು ಈರುಳ್ಳಿ, ಕ್ಯಾರೆಟು, ಮತ್ತು ಜಿಂಜರ್, ಏನೋ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊತೀವಿ. ಮತ್ತು ಇದು ಕೊರಿಯಾಂಡರ್ ಪೌಡರು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ಇದು ನಿಂಬೆಹಣ್ಣಿನ ರಸ, ಸ್ವಲ್ಪ ಉಪ್ಪು, ಸ್ವಲ್ಪ ಆಯಿಲ್ ಹಚ್ಚಿ, ಇದು ಕಾರ್ನ್ಫ್ಲೋರ್ದು ಸರಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕಿ ಇದನ್ನು ಈಗ ಬೇಯಿಸ್ಕೊಂಡು, ನಾನಿಲ್ಲಿ ಅದನ್ನು ನಾನು ಕಟ್ಲೆಟ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ನಾನು ಕಾರ್ನ್ಫ್ಲೋರ್ ಸ್ಲರಿ ಮಾಡ್ಕೊಂಡಿದ್ದೆ. ಸೊ ಅದರಿಂದ ಡಿಪ್ ಮಾಡಿ, ಮತ್ತು ಬ್ರೆಡ್ ಕ್ರಮ್ಸ್ ನಾನು ಮನೆಯಲ್ಲೇ ಮಾಡಿದ್ದೀನಿ. ಸೊ ಆ ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ನಾನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅಲ್ಲಿ ವಾಯ್ಸ್ ನಿಮಗೆ ಕ್ಲಿಯರ್ ಇರಲಿಲ್ಲ, ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು.
ಸೊ ಇದನ್ನು ಒಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಂಡು ಅದನ್ನು ತೆಕ್ಕೊಂಡು ನಿಮಗೆ ಗ್ರೀನ್ ಚಟ್ನಿ ಜೊತೆ ಅಂದರೆ ಪುದೀನ ಚಟ್ನಿ ಅಥವಾ ಗ್ರೀನ್ ಚಟ್ನಿ ಜೊತೆ ಯೂಸ್ ಮಾಡ್ಬೋದು. ಹಾಗೆ ಇಲ್ಲ ಅದು ಬೇಡ ಅಂದರೆ ಟೊಮೆಟೊ ಕೆಚಪ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿನೂ ಹಾಗೆ ಟೇಸ್ಟಿಯಾಗೂ ಇರುತ್ತೆ. ನಿಮಗೆ ಇದು ನವಣೆಯಿಂದ ಮಾಡಿರೋದಂತಲೇ ನಿಮಗೆ ಐಡಿಯಾ ಬರೋದಿಲ್ಲ. ಇದನ್ನು ಟ್ರೈ ಮಾಡಿ ನೋಡಿ ಒಂದ್ಸಲಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಇದು ಗೋಲ್ಡನ್ ಬ್ರೌನ್ ಆಗಿದೆ ಆಲ್ಮೋಸ್ಟ್ ಈಗ. ಸೊ ನಾನೊಂದು ಅಂದರೆ ಶಾಲೋ ಫ್ರೈ ಮಾಡುವಾಗ ಜಸ್ಟ್ ಹೀಗೆ ಒಂದು ಸ್ವಲ್ಪ ಇದಾಗೋಷ್ಟೊತ್ತಿಗೆ ಅದನ್ನು ಮಾಡ್ಕೊತಾ ಇರಬೇಕು. ಅಂದರೆ ಪ್ಲೇಸ್ ಚೇಂಜ್ ಮಾಡ್ಕೊತಾ ಇದ್ದರೆ ಸೊ ಅದು ಚೆನ್ನಾಗಿ ಬೇಯುತ್ತೆ. ಸೊ ಇದು ಮಿಲ್ಲೆಟಿಂದ ಮಾಡಿರೋದ್ರಿಂದ ಹೆಲ್ತಿನೂ ಆಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಅಂತ ನಾನು ಹೇಳ್ತೀನಿ. ನಿಮಗೂ ಈ ಥರ ವೀಡಿಯೋಸು ಇನ್ನು ಕುಕ್ಕಿಂಗು ಹಾಗೆ ಲೈಫ್ ಸ್ಟೈಲ್ ವೀಡಿಯೋಸು ಅಪ್ಡೇಟ್ ಮಾಡ್ತಿರ್ತೀನಿ. ವಾರಕ್ಕೆ 2 ವೀಡಿಯೋ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಇನ್ನೂ ಒಳ್ಳೆ ವೀಡಿಯೋಸ್ ಅಪ್ಡೇಟ್ ಮಾಡ್ತೀನಿ ನಾನು. ಮುಂದಿನ ವೀಡಿಯೋಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.